ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು. ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು. ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲಸಿದ್ಧ ಮಲ್ಲಿಕಾರ್ಜುನ ನೋಡ. ವಚನ ಸಾಹಿತ್ಯದಲ್ಲಿ ಕಂಡುಬರುವಂತಹ ಅದ್ಭುತವಾದ ವಚನ, ಹೆಣ್ಣಿನ ಮಹತ್ವವನ್ನು ಹೇಳುವಂತಹ ವಚನ. ಈ ವಚನವನ್ನು ರಚಿಸಿದವರು ಶಿವಯೋಗಿ ಸಿದ್ದರಾಮರು. ಇಲ್ಲಿ ತ್ರಿಮೂರ್ತಿಗಳು ಹೆಣ್ಣಿಗೆ ಎಷ್ಟು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು. ಶಿವನನ್ನು ನಾವು ನೆನೆಸಿಕೊಂಡಾಗ ತಾನೇ ಸೃಷ್ಟಿಸಿದಂತಹ ಗಂಗೆಯನ್ನು ತನ್ನ ಮುಡಿಯಲ್ಲಿ ಶಿವ ಕೂರಿಸಿಕೊಂಡಿದ್ದಾನೆ. ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು. ಶಕ್ತಿಯ ಸ್ವರೂಪಿಯಾದ ಗೌರಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದಾನೆ. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು. ತಾನೇ ಸೃಷ್ಟಿಸಿದಂತಹ ಸರಸ್ವತಿಯನ್ನು, ಜ್ಞಾನದ ಸಂಕೇತವಾದ ಸರಸ್ವತಿಯನ್ನು ತನ್ನ ನಾಲಿಗೆಯಲ್ಲಿ ಬ್ರಹ್ಮ ಕೂರಿಸಿಕೊಂಡಿದ್ದಾನೆ. ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ತಾನೇ ಸೃಷ್ಟಿಸಿದಂತಹ ಲಕ್ಷ್ಮಿಯಣ್ಣ ನಾರಾಯಣ ಸಕಲ ಸಂಪತ್ತಿನ ಸಮೃದ್ಧಿಯ ಸಂಕೇತವಾದ ಲಕ್ಷ್ಮಿಯನ್ನು ತನ್ನ ಹೃದಯ ಕಮಲದಲ್ಲಿ ಲಕ್ಷ್ಮಿಯನ್ನು ಕೂರಿಸಿಕೊಂಡಿದ್ದಾನೆ. ಅದು ಕಾರಣ, ಆದ್ದರಿಂದ ತ್ರಿಮೂರ್ತಿಗಳೇ ಇಷ್ಟೊಂದು ಉನ್ನತ ಸ್ಥಾನವನ್ನು ಕೊಟ್ಟಿರುವುದರಿಂದ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಮಾನ್ಯ ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಅಂದರೆ ಹೆಣ್ಣು ಕೆಟ್ಟವಳಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲಸಿದ್ಧ ಮಲ್ಲಿಕಾರ್ಜುನ ನೋಡ. ಹೆಣ್ಣು ನಮಗೆ ಕಾಣುವಂತಹ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂದರೆ ದೇವರ ಪ್ರತಿರೂಪ ನೋಡು. ಆ ಹೆಣ್ಣಿಗೆ ಗೌರವವನ್ನು ಕೊಡಬೇಕು ಅಂತ ಸಿದ್ದರಾಮರು ಇಲ್ಲಿ ಹೇಳುತ್ತಾರೆ.